ಬಿಜೆಪಿ ಅವರು ಇದಾರಲ್ಲ, ಇದ್ರಲ್ಲಿ ರಾಜಕೀಯ ಮಾಡ್ತಾ ಇದ್ದಾರೆ. ಗೊತ್ತಾದ ತಕ್ಷಣನೇ, ನಮ್ಗೆ ಏರ್ಪೋರ್ಟ್ನಲ್ಲಿ ಗೊತ್ತಾದ ತಕ್ಷಣನೇ ಅವತ್ತು ಅಸೆಂಬ್ಲಿ ಪ್ರಾರಂಭ ಆಗಬೇಕಾಗಿತ್ತು. ಬಂದ ತಕ್ಷಣ ನಾನು ನಮ್ಮ ಹೋಮ್ ಮಿನಿಸ್ಟರ್ನ ಅಲ್ಲಿ ಹೋಗಪ್ಪ, ವಿಸಿಟ್ ಮಾಡಿ, ಅವ್ರ ಮನೆಗೂ ವಿಸಿಟ್ ಮಾಡಬೇಕು, ಆಸ್ಪತ್ರೆಗೆ ವಿಸಿಟ್ ಮಾಡಬೇಕು, ವಿಕ್ಟಿಮ್ ಭೇಟಿ ಮಾಡಬೇಕು, ಅವ್ರಿಗೆ ಸಾಂತ್ವನ ಎಲ್ಲ ಹೇಳ್ಬಿಟ್ಟು ಬರಬೇಕು, ಮತ್ತೆ ಸರ್ಕಾರ ಏನೆಲ್ಲ ಕಾನೂನು ಪ್ರಕಾರ ಕ್ರಮ ತಗೋಬೇಕು ಅಂತೆಲ್ಲ ಹೇಳಿದ್ದೀವಿ. ಎಲ್ಲಿ ಸರ್ಕಾರ ಫೇಲ್ ಆಗಿದೆ? ಐ ವಾಂಟ್ ಟು ನೋ ವೇರ್ ದಿ ಗೌರ್ಮೆಂಟ್ ಈಸ್ ಫೇಲ್ಡ್. ನೀವು ಹೇಳಿಯಪ್ಪ. ಅವರು ರಾಜಕೀಯ ಮಾಡ್ತಾ ಇದ್ದಾರೆ. ಈಗ ಒಂದು ಟೀಮ್ ಕಳಿಸಿದ್ದಾರೆ. ಈಗ ಉತ್ತರ ಪ್ರದೇಶದಲ್ಲಿ ಒಬ್ಬ ಎಮ್ ಎಲ್ ಎ ಒಬ್ಬ 9 years ಓಲ್ಡ್ ಗರ್ಲ್ನ, ಮೈನರ್ ಗರ್ಲ್ನ ರೇಪ್ ಮಾಡಿಬಿಟ್ಟಿದ್ರಲ್ಲ. ಅದಕ್ಕೆ ಏನು ಹೇಳ್ತಾರೆ ನಡ್ಡಾ ಅವರು, ಬಿಜೆಪಿ ಅವರು ಏನು ಹೇಳ್ತಾರೆ ಇಲ್ಲಿ? ಹೇಳಿಯಪ್ಪ, ನೀವು ಹೇಳಿ ಏನು ಹೇಳ್ತಾರೆ? 25 ವರ್ಷ ಜೈಲಾಗಿದೆ ಅವನಿಗೆ. ಅವರು ನಮ್ಮ ಬಗ್ಗೆ ಮಾತಾಡಲಿಕ್ಕೆ ವಾಟ್ ಮಾರಲ್ ರೈಟ್ ದೇ ಹ್ಯಾವ್? ಒಬ್ಬ ಸಿಟಿಂಗ್ MLA ಎಸ್ ರೇಪ್ಡ್ 9 years ಓಲ್ಡ್ ಗರ್ಲ್. He was imprisoned for a period of 25 years. Day before yesterday, the judgment was delivered. ಅಂತ MLA ಇಟ್ಕೊಂಡಿರೋರು ಈ ಪಕ್ಷ. ಹೆಣ್ಮಕ್ಳ ಮೇಲೆ ದೌರ್ಜನ್ಯಗಳು ನಡೆಸಿರ್ತಕ್ಕಂಥ ಪಕ್ಷ. ಈಗ ನಾನು ಹೇಳಿದೆ, ನ್ಯಾಷನಲ್ ಕ್ರೈಮ್ ಬ್ಯೂರೋ ಇದೆಯಲ್ಲ, ರಿಪೋರ್ಟ್ ಅದನ್ನ ನೋಡ್ಲಿ, ಯಾರ ಕಾಲದಲ್ಲಿ ಎಷ್ಟೆಷ್ಟಾಗಿದ್ದಾವೆ ಅಂತ. ಸುಮ್ಮನೆ ಬಿಜೆಪಿ ಅವರು ರಾಜಕೀಯಕ್ಕೆ ಮಾಡಿದ್ರೆ ನಾವು ನೋಡಿ, ಯಾರ ಮೇಲೆ ದೌರ್ಜನ್ಯ ಆದರೂ ಕೂಡ ಮಹಿಳೆಯರು, ಅವ್ರ ಮೇಲೆ ಕಠಿಣವಾದಂಥ ಕ್ರಮ ತಗೊಳ್ತೀವಿ. ಈಗ ಈ ಕೇಸ್ನಲ್ಲೂ ಕೂಡ ಈಗಾಗಲೇ ಅರೆಸ್ಟ್ ಮಾಡಿದ್ದೀವಿ, ಕಾನೂನು ಕ್ರಮ ತಗೊಳ್ತೀವಿ, ಏನೇನು ತಗೋಬೇಕು ಅವೆಲ್ಲ ತಗೊಳ್ತೀವಿ. ಅವ್ರಿಗೆ ಶಿಕ್ಷೆ ಕೊಡಿಸ್ಲಿಕ್ಕೆ ಎಲ್ಲ ಪ್ರಯತ್ನ ಮಾಡ್ತೀವಿ. ಇದು ಅಮಾನವೀಯವಾದಂಥ ಘಟನೆ, ಇನ್ಹ್ಯೂಮನ್ ಇನ್ಸಿಡೆಂಟ್. ನಾಗರಿಕ ಸಮಾಜದಲ್ಲಿ ಇಂಥವೆಲ್ಲ ನಡೀಬಾರದು. ನಾವು ಅದಕ್ಕೋಸ್ಕರ ಈಗ ಇಂತಹ ನಾಗರಿಕ ಸಮಾಜದಲ್ಲಿ ಇಂಥ ಘಟನೆಗಳು ನಡೆದ್ರೆ, ಈ ಕಾಲದಲ್ಲೂ ಕೂಡ ಬೆತ್ತಲೆ ಮಾಡೋದು, ಕಟ್ಟಾಕ್ಬಿಟ್ಟು ಒಡೆಯೋದು, ಈ ಥರದವೆಲ್ಲ ನಡೆದರೆ ನಾನು ಇದನ್ನ ತೀವ್ರವಾಗಿ ಖಂಡಿಸ್ತೀನಿ. ಮತ್ತೆ ಯಾರು ತಪ್ಪಿತಸ್ಥರಿದ್ದಾರೆ ಅವ್ರ ಮೇಲೆ ಕಠಿಣವಾದಂಥ ಕ್ರಮ ತಗೊಳ್ತೀವಿ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.